ಗುತ್ತಿಗೆ ನೌಕರರ ಹೋರಾಟಕ್ಕೆ ಕನಿಷ್ಠ ವೇತನ ಕನಿಷ್ಠ ವೇತನ ಕನಿಷ್ಠ ವೇತನ ಹೊರಗುತ್ತಿಗೆ ನೌಕರ ಎಲ್ಲಾ ಇಲಾಖೆಗಳ ಹೋರಾಟಕ್ಕೆ ಹೋರಾಟಗಾರರ ಅಧ್ಯಕ್ಷರಾದಂತಹ MP ನಾಗೇಗೌಡರ ನೇತೃತ್ವದ ಹೋರಾಟಕ್ಕೆ ಅದನ್ನು ನಾವು ನಿಮ್ಮ ಪರವಾಗಿ ಏನು ನೀವು ಎಲ್ಲ ಕಾಂಟ್ರಾಕ್ಟ್ ಲೇಬರ್ ಅಸೋಸಿಯೇಷನ್ ನೌಕರಿದ್ದೀರಿ ತಮ್ಮ ಪರವಾಗಿಲ್ಲ ನಾನು ಸರ್ಕಾರಕ್ಕೆ ಖಂಡಿತ ಈ ಮನವಿಯನ್ನು ತಿಳಿಸ್ತೀನಿ. ಸರ್ಕಾರ ಮಟ್ಟದಲ್ಲಿ ಇದು ಮತ್ತೊಮ್ಮೆ ಚರ್ಚೆಯಾಗಿ ತಮಗೆ ಇದ್ರ ಬಗ್ಗೆ ಒಂದು ಸೂಕ್ತ ನಿರ್ಧಾರ ಬರ್ತದೆ. ಏನಾಗಿದೆ, ಈಗಾಗಲೇ ಎಲ್ಲ ಕಡೆ ಪ್ರತಿಭಟನೆಗಳಾಗಿದೆ. 3 ತಿಂಗಳಾಗಿದೆ, ಆದೇಶ ಮಾಡಿ 3 ತಿಂಗಳಾಗಿದೆ. ಕೆಲವು ಕಡೆ ಪಾರ್ಷಿಯಲಿ ಜಾರಿ ಕೂಡ ಆಗಿದೆ. ಈ ಹಂತದಲ್ಲಿ ನೀವು ಯಾಕೆ ಒಂದು ಕಾರ್ಮಿಕ ಇಲಾಖೆ ತನ್ನ ಕೆಲಸ ಮಾಡ್ತಾ ಇಲ್ಲಲ್ಲ? ಕಾರ್ಮಿಕ ಇಲಾಖೆಗೆ ಯಾರು ಕೊಡ್ತಾ ಇಲ್ಲ ಕನಿಷ್ಠ ವೇತನವನ್ನ, ಅವ್ರ ಮೇಲೆ ಆಕ್ಷನ್ ಆಗಿದೆ ಹೊರತು ಅವರು ಓರಲ್ ಆಗಿ ಅದನ್ನ ತಡೆ ಕೊಡ್ತಿದ್ದಾರೆ. ತಡೆ ಕೊಟ್ಟರೆ ಹೆಂಗ್ ಜಾರಿ ಆಗುತ್ತೆ? ಈ ವಿಷಯ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಇವತ್ತು ಕೂಡ ಇದು ಚರ್ಚೆ ಆಗ್ತಾ ಇದೆ. ಇದು ಚರ್ಚೆಯಾಗಿ ನಿರ್ಧಾರದ ಮೇಲೆ ನಾವು ಆಕ್ಷನ್ ತಗೊಳ್ತೇವೆ ನಮ್ಮ ಇಲಾಖೆಯಿಂದ. ಬೀದರ್ ಜಿಲ್ಲೆಯಲ್ಲಿ ಸುಮಾರು ಹೊರಗುತ್ತಿಗೆ ನೌಕರರು ಸುಮಾರು ಜನ, ಒಂದು 5-6 ಸಾವಿರ ಜನ ಕೆಲಸ ಮಾಡ್ತಾರೆ. ಮೆಡಿಕಲ್ ಕಾಲೇಜಲ್ಲಿ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ, ಪೌರಸಭೆಯಲ್ಲಿ, ನಗರಸಭೆಯಲ್ಲಿ, ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಜನ 20-27 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಇಲ್ಲಿವರೆಗೂ ಎಲ್ಲ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾಯಿದ್ದರು. ಗುತ್ತಿಗೆ ಆಧಾರದ ಪದ್ಧತಿ ನಿರ್ಮೂಲನೆ ಮಾಡಿ ಒಂದು ಚೈಲ್ಡ್ ಲೇಬರ್ ಡಿಪಾರ್ಟ್ಮೆಂಟ್ ಅಂತ ಮಾಡಿದರು. ಆ ಡಿಪಾರ್ಟ್ಮೆಂಟ್ನ ತಗೊಂಡ್ಮೇಲೆ ಸ್ವಲ್ಪ ಅವರಿಗೆ ಅನುಕೂಲ ಆಗಿದೆ. ಆದರೂ ಇವಾಗ ಸರ್ಕಾರ ಸಂಬಳ ಹೆಚ್ಚಿಗೆ ಮಾಡಿದೆ, ಮತ್ತೆ ಸ್ಟಾಪ್ ಮಾಡಿದೆ ಅನ್ನೋದು ಭಾಳ ನೋವಿನ ಸಂಗತಿ ಇದೆ. ಇದು ಯಾಕಂದರೆ ಇದು ಜನರಿಗೆ MP MLA ಅವರು ಎಲೆಕ್ಷನ್ ಗೆದ್ದ ತಕ್ಷಣ ಅವರಿಗೆ ಸಂಬಳ ಜಾಸ್ತಿ ಮಾಡೋಕ್ಕೆ ಅವರಿಗೆ ಅವಕಾಶ ಇದೆ. ದುಡ್ತಕ್ಕಂಥ ಕಾರ್ಮಿಕರಿಗೆ ಸಂಬಳ ಜಾಸ್ತಿ ಮಾಡೋದು ನಮ್ಮ ಹತ್ರ ಬಜೆಟ್ ಇಲ್ಲ, ನಾವು ನೋಡ್ತೀವಿ, ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ಇದೇ ಸಂತೋಷ್ ಅವರು 2-3 ತಿಂಗಳ ಹಿಂದೆ ನಾವು ಸರ್ಕಾರದಿಂದ ನಾವೆಲ್ಲ ಜನರಿಗೆಲ್ಲ ಸಂಬಳ ಜಾಸ್ತಿ ಮಾಡಿದ್ದೀವಿ, ಮತ್ತು ಎಲ್ಲರಿಗೆ ನಾವು ಹೇಳಿದ ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ರು ಅವರೇ, ಮತ್ತು ಕಟ್ಟಾಗಿ ಸ್ಟಾಪ್ ಮಾಡಿದ್ರು ಅವರೇ. ಅದಕ್ಕೆ ದಯಮಾಡಿ ಸರ್ಕಾರ ಹೆಚ್ಚಿಸ್ಕೊಂಡು ನಮ್ಮ ದುಡ್ತಕ್ಕಂಥ ಕಾರ್ಮಿಕರಿಗೆ ಸಂಬಳ ಹೆಚ್ಚಿಗೆ ಮಾಡಬೇಕು. ಇದು ಮತ್ತು ಕಾಯಮನಿ ಪದ್ಧತಿ ಏನಿದೆ ಕಾಯಂ ಮಾಡಬೇಕು. ಹೊರಗುತ್ತಿಗೆ ನೌಕರರು ಕಾಯಂ ಮಾಡಬೇಕಂತಂದು ನಮ್ಮದು ಬೇಡಿಕೆ ಇದೆ. ಅದಕ್ಕೆ ನಾವು ಈ ಹೋರಾಟ ನಿರಂತರವಾಗಿ ಎಲ್ಲಿ ತನಕ ನಮ್ಮದು ಜಯ ಸಿಗಲ್ಲ ಅಲ್ಲಿವರೆಗೆ ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತಂದು. ಇದು ಸಂಬಂಧಪಟ್ಟಂಥ ಇಲಾಖೆಯ ಸಚಿವರು ಯಾರಿದ್ದಾರೆ ಅವರು ಎಲ್ಲಿವರೆಗೆ ಬರಲ್ಲ ಅಲ್ಲಿವರೆಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತಂದು ಹೇಳಕ್ಕೆ ಬಯಸ್ತೀವಿ. ಸರ್ಕಾರದವರು ಖಾಲಿ ಅಲ್ಲೇ ಕುಂತು ಭಾಷಣ ಬಿಡ್ತಾ ಇದ್ದಾರೆ. ಅದನ್ನು ಕಾರ್ಮಿಕರು ಪರವಾಗಿದ್ದೀವಿ, ಕಾರ್ಮಿಕರು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾರ್ಮಿಕರು ಖಾಲಿ ಸುಮ್ಮನೆ ಭಾಷಣದಲ್ಲಿದ್ದಾರೆ, ಯಾವುದೂ ರೈಟಿಂಗಲ್ಲಿ ಕೊಡ್ತಾ ಇಲ್ಲ, ಯಾವುದೂ ಅವ್ರು ನ್ಯಾಯ ಕೊಡ್ತಾ ಇಲ್ಲ. ದಯಮಾಡಿ ನ್ಯಾಯ ಕೊಡಲಿಲ್ಲ ಮುಂದೆ ಬರೋ ದಿನದಲ್ಲಿ ಭಾಳ ಬೆಂಗಳೂರು ಬಂದು ಕರೆ ಮಾಡ್ತೀವಿ ಅಂತಂದು ಉದ್ದೇಶ ಪರಿಚಯಲ್ಲಿ. ನನ್ನ ಹೆಸರು ರಮೇಶ್ ಪಾಸ್ವಾನ್, ಬೀದರ್ ಜಿಲ್ಲೆಯಿಂದ ಬಂದಿದ್ದೀನಿ. ಓಕೆ ಸರ್.